ಇನ್ನು ಹೊಸ ವರ್ಷಕ್ಕೆ ರಾಜ್ಯ ಸರ್ಕಾರ ಬೆಲೆ ಏರಿಕೆಯ ತ್ರಿಬಲ್ ಶಾಕ್ ಕೊಡುತ್ತಾ? 3 ವಿಚಾರದಲ್ಲಿ ಬೆಲೆ ಏರಿಕೆ ಆಗುತ್ತೆ ಅಂತಕ್ಕಂಥದ್ದು. ಹಾಲಿನ ದರ, ನೀರಿನ ದರ ಮತ್ತು ಬಸ್ ಟಿಕೆಟ್ ದರ ಮತ್ತಷ್ಟು ದುಬಾರಿ ಆಗುತ್ತಾ? ನೀರಿನ ದರದ ಏರಿಕೆ ಬಗ್ಗೆ ಸುಳಿವು ಕೊಟ್ಟಿದ್ದರು ಡಿಸಿಎಂ ಡಿಕೆ ಶಿವಕುಮಾರ್ ಈ ಹಿಂದೆನೇ, ತುಂಬ ದಿನಗಳ ಹಿಂದೆನೇ. ಹಾಲಿನ ದರ ಏರಿಕೆ ಕೆಎಂಎಫ್ನಿಂದಲೂ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ, ಲೀಟ್ರಿಗೆ 5 ರೂಪಾಯಿ ಜಾಸ್ತಿ ಮಾಡಬೇಕು ಅಂತ. ಈಗ ಬಸ್ ಟಿಕೆಟ್ ದರ ಏರಿಕೆ ಪ್ರಸ್ತಾವನೆಗೆ ಸಾರಿಗೆ ಇಲಾಖೆ ಕೂಡ ಸಿದ್ಧತೆ ಮಾಡಿಕೊಂಡಿದೆ. ಇಲಾಖೆಗಳ ಪ್ರಸ್ತಾವನೆಗೆ ಗ್ರೀನ್ ಸಿಗ್ನಲ್ ಕೊಡ್ತಾರಾ ಸಿಎಂ ಸಿದ್ದರಾಮಯ್ಯ ಅಂತ? ಮೊದಲೇ ಸರ್ಕಾರದ ಬೊಕ್ಕಸದಲ್ಲಿ ದುಡ್ಡಿಲ್ಲ, ಕಷ್ಟಪಡ್ತಾ ಇದ್ದಾರೆ ಅಂತೆಲ್ಲ ಮಾತುಗಳು ಕೇಳಿಬರ್ತಾ ಇದೆ. ಒಂದು ವೇಳೆ ಸಿದ್ದರಾಮಯ್ಯನವರು ಎಸ್ ಅಂದರೆ ರಾಜ್ಯದ ಜನರಿಗೆ ಇದರಿಂದ ಮತ್ತಷ್ಟು ಬರೆ ಬೀಳ್ತಕ್ಕಂಥದ್ದು ಗ್ಯಾರಂಟಿ. ಹಾಲಿನ ದರ ಏರಿಕೆ ಆಗುತ್ತೆ ಅಂತ, ನೀರಿನ ದರ ಕೂಡ ಏರಿಕೆ ಆಗುತ್ತೆ, ಬಸ್ ಟಿಕೆಟ್ ದರ ಅಂತೆಲ್ಲ ಹೇಳ್ತಾ ಇದ್ದಾರೆ. ನೋಡೋಣ. ಬೆಂಗಳೂರಿನಲ್ಲಿ ನೀರಿನ ದರ ಏರಿಕೆ ಮಾಡಿ ಅನೇಕ ವರ್ಷಗಳು ಕಳೆದು ಹೋಗಿದೆ, ಹೀಗಾಗಿ ನೀರಿನ ದರ ಏರಿಕೆ ಅನಿವಾರ್ಯ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಈ ಹಿಂದೆನೇ ಹೇಳಿದರು. ಇನ್ನು ಸಾರಿಗೆ ಇಲಾಖೆಯಿಂದ ಬಸ್ ಟಿಕೆಟ್ ಹೆಚ್ಚಳ ಪ್ರಸ್ತಾಪ ಆಗಿತ್ತು. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ 15% ದರ ಹೆಚ್ಚಳಕ್ಕೆ ಪ್ರಸ್ತಾಪ ಸಲ್ಲಿಸೋದಕ್ಕೆ ನಿರ್ಧಾರ ಮಾಡಿದರು. ಹೀಗಾಗಿ ಅದು ಫಿಕ್ಸ್ ಅಂತ ಇದ್ದಾರೆ. ಹಾಲಿನ ದರ ಏರಿಕೆ ಈಗ ಕೆಎಂಎಫ್ನಿಂದ ಪ್ರಸ್ತಾವನೆ ಸಲ್ಲಿಕೆಯಾಗಿತ್ತು. 5 ರೂಪಾಯಿ ಹೆಚ್ಚಳಕ್ಕೆ ನಿರ್ಧಾರ ಮಾಡಿದೆ ಕೆಎಂಎಫ್. ಮುಖ್ಯಮಂತ್ರಿಗಳು ಒಪ್ಪಿದ್ರೆ ಅದು ಕೂಡ ಆಗುತ್ತೆ ಅಂತ. ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಒಂದು ಕಡೆ ಸರ್ಕಾರಿ ನೌಕರರಿಗೆ TAD ಅಂತ ವರ್ಷಕ್ಕೆ 2 ಸರ್ತಿ ಹೈಕ್ ಮಾಡ್ತಾರೆ. ಜನ ಅದರ ಈಗ ಬೆಲೆಗಳ ಏರಿಕೆ ಅಡ್ಜಸ್ಟ್ ಆಗುತ್ತೆ. ಬಟ್ ಬೇರೆಯವ್ರ ಕತೆ ಏನು ಅದನ್ನು ನೋಡಬೇಕಲ್ಲ. ಹೊಸ ವರ್ಷದ ಸಂಭ್ರಮಾಚರಣೆಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರು ಮಧುವಣ ಗಿತ್ತಿಯಂತೆ ರೆಡಿಯಾಗಿದೆ. ಈ ಸಂದರ್ಭದಲ್ಲಿಯೇ ಒಂದಿಷ್ಟು ಹೊಸ ರೂಲ್ಸ್ಗಳು. ನ್ಯೂ ಇಯರ್ ಸಂದರ್ಭದಲ್ಲಿ ಕುಡಿದು ಮೆಟ್ರೋ ಹತ್ತಿದ್ರೆ ಜೋಖೆ, ನಿಮಗಾಗಿಯೇ ಫೈನ್ ಹಾಕಲಿಕ್ಕೆ ರೆಡಿಯಾಗಿದೆ BMRCLನ ಟೀಮ್. ಹುಚ್ಚಾಟ ಆಡುವವರ ಮೇಲೆ ಹದ್ದಿನ ಕಣ್ಣಿಟ್ಟಿದೆ ನಮ್ಮ ಮೆಟ್ರೋ. ಹೊಸ ವರ್ಷದ ಸಂಭ್ರಮದ ಹೆಸರಿನಲ್ಲಿ ಮೈ ಮರೆತ್ರೆ ಜೇಬಿಗೆ ಕತ್ತರೆ ಬೀಳೋದು ಗ್ಯಾರಂಟಿ. ಹೇಳಿ ಕೇಳಿ ನ್ಯೂ ಇಯರ್ ಅಂದ ತಕ್ಷಣ ಪಾರ್ಟಿ ಮೂಡಲ್ಲಿರ್ತಾರೆ, ಜೋಶಲ್ಲಿರ್ತಾರೆ. ಈ ಸಂದರ್ಭದಲ್ಲಿ ಮಿಸ್ಬಿಹೇವ್ ಮಾಡಿದರೆ ದಂಡ ಪ್ರಯೋಗಕ್ಕೆ ಈಗ BMRCL ಮುಂದಾಗ್ತಾ ಇರುವಂಥದ್ದು.